ಪ್ರಶ್ನೆ ಇನ್ನು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ದರ್ಶನ್ ಬಳ್ಳಾರಿ ಜೈಲು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಎಲ್ಲ ಹೊಂದ್ಕೊಂಡಂಗಾಗಿದ್ರೆ ನೆನ್ನೆ ಆಗ್ಬೇಕಿತ್ತು, ಬಟ್ ಅದನ್ನ ಇವತ್ತು ಮುಂದೂಡಿಕೆ ಮಾಡಿದ್ರು. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಆದೇಶವನ್ನ ಕೊಡುತ್ತೆ. ಎಸ್ಪಿಪಿ ಮೂಲಕ ಅರ್ಜಿಯನ್ನ ಜೈಲಧಿಕಾರಿಗಳು ಸಲ್ಲಿಸಿದ್ರು. ದರ್ಶನ್, ಜಗದೀಶ್, ಲಕ್ಷ್ಮಣ್, ನಾಗರಾಜ್, ಪ್ರದೋಷ್ ಶಿಫ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಬಳ್ಳಾರಿಗೆ ಶಿಫ್ಟ್ ಮಾಡೋಣ ಅಂತ. ಇಲ್ಲಿ ಸಿಬ್ಬಂದಿಗಳ ಕೊರತೆ ಮತ್ತು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇನ್ನು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಇವರು ಇಲ್ಲಿರೋದಕ್ಕಿಂತ ಬಳ್ಳಾರಿ ಜೈಲಲ್ಲಿರೋದು ಸೂಕ್ತ, ಹಾಗಾಗಿ ಅಲ್ಲಿಗೆ ಅನುಮತಿ ಕೊಡಿ ಅಂತ ಕೇಳಿದ್ರು. ಮಗದೊಂದು ಕಡೆ ದರ್ಶನ್ ಪರ ವಕೀಲರು ಕೂಡ ಅಥವಾ ಆರೋಪಿಗಳ ಪರ ವಕೀಲರು ಅಲ್ಲಿಗೆ ಬೇಡ ಅನ್ನೋದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ದರ್ಶನ್ಗೆ ಹಾಸಿಗೆ ದಿಂಬು ಕೊಡುವಂತಹ ಬಗ್ಗೆಯೂ ಇವತ್ತೇ ತೀರ್ಪು ಬರಬಹುದು. ನಮ್ಗಳಿಗೆ ಅನ್ನಿಸ್ಬೋದು ಹಾಸಿಗೆ ಮತ್ತೆ ದಿಂಬಿಂದೆಲ್ಲ ಚರ್ಚೆ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಆಗುತ್ತೆ. ಈ ಹಾಸಿಗೆ ಮತ್ತು ದಿಂಬು ಬಹಳ ಚಿಕ್ಕ ವಿಚಾರ ಅಲ್ವೇ ಅಲ್ಲ. ಕಾರಣ ಇದೇ ರೀತಿಯ ಪಂಚತಾರ ಫೆಸಿಲಿಟೀಸ್ ಅವರಿಗೆ ಸಿಗುತ್ತೆ ಅನ್ನುವಂಥದ್ದೇ ದೊಡ್ಡ ಮಟ್ಟದ ಇಶ್ಯೂ ಆಗಿತ್ತು. ಕಾಫಿ ಮತ್ತೆ ಒಂದು ಟೇಬಲ್ ಕೂತ್ಕೊಂಡು 4-5 ಜನ ಮೀಟಿಂಗ್ ಮಾಡ್ತಾ ಇದ್ದಿದ್ದು ಇವೆಲ್ಲವೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸುದ್ದಿ. ಆ್ಯಂಡ್ ಹೊರಗಡೆ ಅವರಿಗೆ ಬೇರೆ ಮೆಸೇಜನ್ನೇ ಪಾಸ್ ಮಾಡ್ತಾ ಇತ್ತು. ಈ ಬೆನ್ನಲ್ಲೇ ಅಧಿಕಾರಿಗಳು ಇವ್ರ ಪರ ವಕೀಲರು ಇದನ್ನೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಒಂದು ಚಾಪೆ, 2 ಹಾಸಿಗೆ ಅಲ್ಲ 2 ದಿಂಬು ಅಂದ್ರೆ ಲೆಕ್ಕ ಹಾಕಿ. ಸೊ ಎಲ್ಲರಿಗೂ ಏನು ವ್ಯವಸ್ಥೆ ಇತ್ತು ಅದೇ ದರ್ಶನ್ ಅವ್ರಿಗೂ ಹೋಗ್ತಾ ಇದೆ ಅಂತ ಅಲ್ಲಿಗೆ ಅಲ್ವಾ. ಬೇರೆ ಎಲ್ಲ ಆರೋಪಿಗಳಿಗೆ, ಖೈದಿಗಳಿಗೆ ಏನು ವ್ಯವಸ್ಥೆ ಇದೆಯೋ ಅಷ್ಟು ಮಾತ್ರ ಇಲ್ಲಿ. ನೋ ಸೆಲೆಬ್ರಿಟಿ, ನೋ ತಾರತಮ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಅವರ ಪರ ವಕೀಲರು 1-2 ದಿಂಬು ಕೊಡಿ, 1 ಚಾಪೆ ಕೊಡಿ, 1 ಬೆಡ್ಶೀಟ್ ಕೊಡಿ, ಅಥವಾ ಇಲ್ಲ ಆಗಲಿಲ್ಲ ಅಂದರೆ ಮನೆಯಿಂದ ಕೊಡುವಂತಹ ವ್ಯವಸ್ಥೆಯನ್ನಾದರೂ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಬೋದು. ಅದರ ಜೊತೆಗೆ ಬಳ್ಳಾರಿ ಜೈಲು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇವ್ರ ಪರ ವಕೀಲರು ಬಳ್ಳಾರಿಗೆ ಬೇಡ, ಇಲ್ಲೇ ಇರಲಿ, ಬಿಕಾಸ್ ಅವರ ತಾಯಿ ಹುಷಾರಿಲ್ಲ, ಮತ್ತೆ ಹಿರಿಯರಿದ್ದಾರೆ. ಮಗನನ್ನ ನೋಡ್ಕೊಂಡು ಬರೋಕ್ಕೆ ಬಳ್ಳಾರಿಗೆ ಎವ್ರಿ ವೀಕ್ ಹೋಗೋಕ್ಕಾಗಲ್ಲ, ಮತ್ತು ಲಾಯರ್ಗೂ ಓಡಾಡ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇಲ್ಲೇ ಅನುವು ಮಾಡಿಕೊಡಿ ಅಂತ ಕೂಡ ಅರ್ಜಿಯನ್ನ ಹಾಕಿದ್ರು. ಅದು ಇವತ್ತು ವಿಚಾರಣೆಗೆ ಬರುತ್ತೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಬಳ್ಳಾರಿ ಜೈಲಿನ ಭವಿಷ್ಯ ಏನಾಗೋ ಸಾಧ್ಯತೆ ಇದೆ? ಎಷ್ಟೊತ್ತಿಗೆ ವಿಚಾರಣೆಗೆ ಬರುತ್ತೆ ಮಂಜುನಾಥ್? ಕೊಲೆ ಪ್ರಕರಣದಲ್ಲಿ ಮತ್ತೆ 2ನೇ ಬಾರಿ ಜೈಲು ಸೇರಿರ್ತಕ್ಕಂಥ ದರ್ಶನ್ ಮತ್ತೆ ಅವತನ ಗ್ಯಾಂಗ್ ನಲ್ಲಿದ್ದಂತ 5 ಆರೋಪಿಗಳ ಜೈಲು ಸ್ಥಳಾಂತರ ಸಂಬಂಧಪಟ್ಟಾಗೆ ಜೈಲು ಅಧಿಕಾರಿಗಳು ಅರ್ಜಿಯನ್ನು ಸಲ್ಲಿಸಿದ್ರು. ನಿನ್ನೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್, ಸೆಷನ್ಸ್ ಕೋರ್ಟ್ ನಲ್ಲಿ ವಿಚಾರಣೆ ಸುದೀರ್ಘವಾಗಿ ನಡೆಯಿತು. ಸುಮಾರು 3-4 ಗಂಟೆಗಳ ಕಾಲ ನಡೆದಂತ ಸುದೀರ್ಘವಾದಂತ ವಾದ ಪ್ರತಿವಾದದಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಜೈಲು ಅಧಿಕಾರಿಗಳ ಪರವಾಗಿ ವಾದವನ್ನ ಮಂಡಿಸಿದ್ರು. ಯಾವ ಕಾರಣಕ್ಕಾಗಿ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತ ಒಂದು ವಾದವನ್ನ ಮಂಡಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಆರೋಪಿ ಆದಂತ ದರ್ಶನ್ ತುಂಬಾ ಪ್ರಭಾವಿ ಇದ್ದಾರೆ ಅಥವಾ ಸೆಲೆಬ್ರಿಟಿ ಇದ್ದಾರೆ, ಹಾಗಾಗಿ ಆತನ ಭದ್ರತೆ ದೃಷ್ಟಿಯಿಂದ ಬಳ್ಳಾರಿ ಜೈಲಿಗೆ ಅವರನ್ನ ಶಿಫ್ಟ್ ಮಾಡ್ಬೇಕು ಅಂತಕ್ಕಂತ ಒಂದು ಅಂಶವನ್ನ ತಮ್ಮ ವಾದದಲ್ಲಿ ಮಂಡಿಸಿದ್ರು. ಅದರ ಜೊತೆಗೆ ಅವರಿಗೆ ಭದ್ರತೆಯನ್ನ ಕೊಡಬೇಕು. ಹಾಗೆ ಬೆಂಗಳೂರಿನಲ್ಲಿದ್ದಂತ ಸಂದರ್ಭದಲ್ಲಿ ಅವರನ್ನ ನೋಡೋದಕ್ಕೆ ಅವರ ಕುಟುಂಬಸ್ಥರಿರ್ಬೋದು, ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಬರೋದ್ರಿಂದ ಅವರಿಗೆ ಭದ್ರತೆ ದೃಷ್ಟಿಯಿಂದ ಅವರನ್ನ ಅಲ್ಲಿ ಜೈಲಿನಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಆಡಳಿತಾತ್ಮಕವಾಗಿ ತೊಂದರೆಗಳು ಉಂಟಾಗ್ತಾ ಇದೆ. ಹಾಗಾಗಿ ಅದನ್ನ ತಪ್ಪಿಸೋದಕ್ಕೂ ಸಹ ಅವರನ್ನ ಇಲ್ಲಿಂದ ಸ್ಥಳಾಂತರ ಮಾಡಬೇಕು. ಅಷ್ಟೇ ಅಲ್ಲದೆ ದರ್ಶನ್ಗೆ ಅಲ್ಲಿ ಜೈಲಿನಲ್ಲಿರ್ತಕ್ಕಂಥ ಕೆಲವು ರೌಡಿಗಳ ನಂಟಿದೆ, ಅದನ್ನ ಬಳಸ್ಕೊಂಡು ಅವರು ಸಾಕ್ಷಿದಾರಗಳ ಮೇಲೆ ಬೆದರಿಕೆ ಹಾಕುವಂತ ಅಥವಾ ತೊಂದರೆ ಕೊಡುವಂತ ಕೆಲಸಗಳನ್ನ ಸಹ ಮಾಡಲಾಗುತ್ತೆ ಅಂತಕ್ಕಂಥ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಇಲ್ಲಿ ದರ್ಶನ್ ಪರ ವಕೀಲರು ತಮ್ಮ ವಾದವನ್ನ ಅವರು ಸಹ ಮಂಡಿಸಿದ್ರು. ದರ್ಶನ್ ಅವರ ಕುಟುಂಬಸ್ಥರು ಬೆಂಗಳೂರಿನಲ್ಲಿದ್ದಾರೆ, ಅವರನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಜೊತೆಗೆ ವಕೀಲರು ಭೇಟಿ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಳ್ಳಾರಿ ಜೈಲು ಬೆಂಗಳೂರಿಂದ ಸುಮಾರು 310 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಅವರನ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ ಪ್ರಯಾಣ ಮಾಡೋದಕ್ಕೆ. ಅಷ್ಟೇ ಅಲ್ಲದೆ ಇನ್ನೇನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಟ್ರಯಲ್ ಸಹ ಶುರು ಆಗುತ್ತೆ. ಸುಮಾರು 222 ಜನ ಸಾಕ್ಷಿಗಳಿದ್ದಾರೆ. ಅವರನ್ನ ಸಾಕ್ಷಿಗೊಳಪಡಿಸಿದಂತ ಸಂದರ್ಭದಲ್ಲಿ ಪದೇ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರೆದುಕೊಂಡು ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಯಾವುದೋ ಒಂದು ಫೋಟೋ ವೈರಲ್ ಆದಂತ ಕಾರಣಕ್ಕಾಗಿ ಆತನಿಗೆ ಜೈಲಿನಲ್ಲಿ ವಿಶೇಷ ರಾಜಸ್ಥಿತಿಯ ಸಿಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಸೂಕ್ತ ಅಲ್ಲ. ಅದು ಅಷ್ಟೇ ಅಲ್ಲದೆ ಇತ್ತೀಚೆಗೆ ಏನು ಜಾಮೀನು ರದ್ದಾದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡಲೇ ದರ್ಶನ್ ಅವ್ರನ್ನ ಬಂಧಿಸಬೇಕು ಹೊರತು ಅದನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತಕ್ಕಂಥ ಆದೇಶವನ್ನ ಹೊರಡಿಸಿಲ್ಲ ಅಂತಕ್ಕಂಥ ಅಂಶಗಳನ್ನ ತಮ್ಮ ವಾದದಲ್ಲಿ ದರ್ಶನ್ ಪರ ವಕೀಲರಂತ ಸಂದೇಶ್ ಚೌಟ ಅವರು ಮಂಡಿಸಿದ್ರು. ಈ 2 ಕಡೆ ಅಂದ್ರೆ ಜೈಲು ಅಧಿಕಾರಿಗಳ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಜೊತೆಗೆ ದರ್ಶನ್ ಪರ ಸಂದೇಶ್ ಚೌಟ ಅವರು ಮಂಡಿಸಿದಂತ ವಾದ ಪ್ರತಿವಾದವನ್ನು ಆಲಿಸಿದಂತ
ನ್ಯಾಯಾಧೀಶರು ಇವತ್ತು ಸಂಜೆ 4 ಗಂಟೆಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇವತ್ತು ನಡೀತಕ್ಕಂತ ಏನು ಮುಂದುವರಿತಕ್ಕಂತ ವಾದ ಪ್ರತಿವಾದವನ್ನು ಆಲಿಸಿ ಏನು ದರ್ಶನ್ ಮತ್ತೆ ಅದನ್ನ ಗ್ಯಾಂಗ್ನ ಇತರೆ 4 ಆರೋಪಿಗಳೇನಿದ್ದಾರೆ ಅವರನ್ನ ಬೇರೆ ಬೇರೆ ಜೈಲಿಗೆ, ದರ್ಶನನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಆದೇಶವನ್ನ ಹೊರಡಿಸ್ತಾರಾ ಅಥವಾ ಟ್ರಯಲ್ ನಡೆಯುವ ಕಾರಣಕ್ಕಾಗಿ ಅವರನ್ನ ಸ್ಥಳಾಂತರ ಮಾಡಲಾದೆ ಬೆಂಗಳೂರಿನ ಜೈಲಿನಲ್ಲಿ ಇಡ್ತಾರಾ ಅನ್ನೋದನ್ನ ನೋಡ್ಬೇಕಾಗುತ್ತೆ ವಿದ್ಯಾ. ಧನ್ಯವಾದ ಡೀಟೇಲ್ಸ್ಗೆ.